ಕಡೆಗಣಿಸಿರುವಂಥ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ನಾವು ಒಂದು ಮನವಿಯನ್ನು ಪತ್ರಿಕಾ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀವಿ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ದಿನಾಂಕ 24/4/2026 ನಡೆದ ಸಚಿವ ಸಂಪುಟ ತೀರ್ಮಾನ ಮಾದಿಗ ಮತ್ತು ಹಲಿಮಾರಿ ಸಮುದಾಯಗಳಿಗೆ ಒಳ ಮೀಸಲಾತಿಯಲ್ಲಿ ಮರಣ ಶಾಸನ ಬರೆದು ರೋಸ್ಟರ್ ಬಿಂದುನಲ್ಲಿ ಕೂಡ ಬಹುದೊಡ್ಡ ಮೋಸವನ್ನು ಮಾಡಿದ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಖಂಡಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ರಾಯಚೂರು ಜಿಲ್ಲೆಯಿಂದ ನಾವು ಪತ್ರಿಕಾ ಪ್ರಕಟಣೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಮಾನ್ಯ ಮಾದಿಗಂಡರು ಮಾದಿ ಮೀಸಲಾತಿ ಹೋರಾಟ ಸಮಿತಿಯ ರಾಯಚೂರು ಜಿಲ್ಲಾ ಸಮಿತಿಯ ವತಿಯಿಂದ ಸುದೀರ್ಘ 35 ವರ್ಷಗಳ ಹೋರಾಟದ ಹಿನ್ನೆಲೆ ನಾವು ಸಾಮಾಜಿಕ ನ್ಯಾಯ, ಆರ್ಥಿಕ, ಶೈಕ್ಷಣಿಕ ಮತ್ತು ಎಲ್ಲ ರಂಗದಲ್ಲಿ ಕೂಡ ಹಿಂದುಳಿಯುವಿಕೆ ಜಾತಿ ಯಾವುದಾದಿದ್ದರೆ ಅದು ಅಸ್ಪೃಶ್ಯ ಸಮುದಾಯದಲ್ಲಿರುವಂಥ ಸಮುದಾಯ ಅದು ಮಾದಿಗ ಮತ್ತು ವಲಯ ಸಮುದಾಯಗಳು. ಇವತ್ತು ವಲಯ ಸಮುದಾಯಗಳು ಮತ್ತು ಮಾದಿಗ ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಯವರು ಮಾಡಿದ್ದಾರೆ. ಇವತ್ತು ಒಳ ಮೀಸಲಾತಿಗಾಗಿ ಸುದೀರ್ಘ 35 ವರ್ಷಗಳ ಹೋರಾಟ ಮಾಡಿದರೂ ಕೂಡ ಇವತ್ತು ಎಲ್ಲರೂ ಕೂಡ ಸಮಬಾಳು, ಸಮ ಹಂಚಿಕೆ, ಸಮಬಾಳುವಿಕೆ ಅಂತೇಳಿ ನುಡಿದಂತೆ ನಡೆಯುತ್ತೇವೆ ಅಂತೇಳಿ ಇವತ್ತಿನ ದಿನ ಇಡೀ ರಾಷ್ಟ್ರಾದ್ಯಂತ ಮತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರ ಮತ್ತು ತಾಲೂಕು ಕೇಂದ್ರ ಎಲ್ಲ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಮುಖಾಂತರ ಈ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಮನವಿ ಪತ್ರ ಉದ್ದೇಶ ಏನಿದೆ ಅಂದರೆ ನಮ್ಮ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಗೋಮಾತೆಯನ್ನು ಒಂದು ಪ್ರಾಣಿಯನ್ನಾಗಿ ಮಾಡಬೇಕಂತ ಒಂದು ಎಲ್ಲ ಗೋಭಕ್ತರಲ್ಲಿ ಒಂದು ವಿನಂತಿ ಆಗಿದೆ. ಹಾಗಾಗಿ ನಾವು ರಾಯಚೂರು ಜಿಲ್ಲಾ ಕೇಂದ್ರದಲ್ಲಿ ಕೂಡ ಇವತ್ತಿನ ದಿನ ನಾವು ಎಲ್ಲ ಹಿಂದೂ ಸಂಘಟನೆಗಳು ಕೂತ್ಕೊಂಡು ಇವತ್ತಿನ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಒಂದು ಗೋಮಾತೆಯ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಅವು ಎಲ್ಲ ಇವತ್ತು ಗೋಮಾತೆಯ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಬೇಕೆಂದು ಒಂದು ವಿನಂತಿ. ಜೈ ಶ್ರೀರಾಮ್. ಮತ್ತು ಗೋಹತ್ಯೆ ನಿಷೇಧ ಕೂಡ ಆಗಬೇಕು. ಅಲ್ಲಿ ಬೇಕರಲ್ಲಿ ಗೋಹತ್ಯೆಗಳು ನಡೀತಾ ಇದ್ದಾವೆ. ಅವು ಕದ್ದು ಮುಚ್ಚಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಗೋಹತ್ಯೆ ನಿಷೇಧ ಇದ್ದರೂ ಕೂಡ ಈ ಒಂದು ರಾಜ್ಯ ಸರ್ಕಾರ ಈ ಒಂದು ಗೋಹತ್ಯೆಗೆ ಒಂದು ಅವಕಾಶ ಕೊಟ್ಟಿದೆ. ಹಾಗಾಗಿ ಇದೊಂದು ಸಂಪೂರ್ಣವಾಗಿ ನಿಷೇಧ ಮಾಡಬೇಕೆಂದು ಒಂದು ವಿನಂತಿ. ನಮಸ್ಕಾರ.